ನಿಮಗೆಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, ನಡೆದ ಘಟನೆ ಇದು. ದೊಡ್ಡ ಬಿಲ್ಡಿಂಗ್, ಬಹಳ ಅಂತಸ್ತಿನ ಕಟ್ಟಡ ಕಟ್ಟಲ್ಪಡ್ತಾ ಇತ್ತು. ಕಟ್ತಾ ಇರಬೇಕಾದ್ರೆ ಒಬ್ಬ ಕೆಲಸಗಾರ ಅಲ್ಲೇ ಮಲಗುತ್ತಾ ಇದ್ದ. ರಾತ್ರಿ ಒಂದು ದಿನ ಕುಸಿದು ಬಿತ್ತದು, ಇಡೀ ಕಟ್ಟಡ ಕುಸಿದು ಬಿತ್ತು. ನೋಡಿ, ಅವನ ಕಥೆ ಏನಾಗಿರ್ಲಿಕ್ಕಿಲ್ಲ. ಒಳಗೆ ಅಡಿಗೆ ಬಿದ್ದ ಅಪ್ಪಚ್ಚಿ ಆದ್ರಿಂದ ತಿಳ್ಕೊಂಡ್ರ. ಏನಾಗಿದೆ ಅಂತ ಹೇಳಿದ್ರೆ, ಆ ಕಟ್ಟಡ ಕುಸಿದು ಬಿತ್ತು. ಅದರಲ್ಲಿದ್ದಂತಹ ಒಂದು ದೊಡ್ಡ ಚಪ್ಪಡಿ ಕಲ್ಲು, ದೊಡ್ಡ ಕಲ್ಲು, ಅದು ಸೀದಾ ಬಂದು ಇವನೆಲ್ಲ ಮಲ್ಕೊಂಡಿದ್ದಾನೆ. ರಾತ್ರಿ ಇವನು ಮಲ್ಕೊಂಡಿದ್ದಾನೆ, ಇವನ ಮೇಲೆ ಒಂದು 4 ಅಡಿ ಮೇಲೆ ಬಂದು ಬಿದ್ದಿದೆ. ಹೀಗೆ ಸ್ಲೋಪ್ ಕ್ರಾಸ್ ಆಗಿ ಬಿದ್ದಿದೆ. ಇವನು ಮಲ್ಕೊಂಡಿದ್ದಾನೆ. ಮಲ್ಕೊಂಡವನಿಗೆ ಕೂರ್ಲಿಕ್ಕೆ ಸ್ವಲ್ಪ ಹೀಗೆ ತೆವಳಿ ಕೂರ್ಲಿಕ್ಕಾಗತ್ತೆ ಅಷ್ಟೇ, ಇನ್ನೇನು ಇಲ್ಲ. ಮತ್ತೆ ಕಂಪ್ಲೀಟ್ ಮೇಲೆ ಬಿಲ್ಡಿಂಗ್ ಬಿದ್ದಿದೆ. ಇವನಿವಾಗ ಬದುಕಿದ್ರು ನೋಡಿ ಎಂಥ ಅವಸ್ಥೆ ಅಂತ ಹೇಳಿದ್ರೆ, ಈಗ ಬದುಕಿದ್ರು ಸತ್ತ ಹಾಗೇನೆ. ಯಾಕಂತ ಹೇಳಿದ್ರೆ ಇವಾಗ ಏನೋ ಜೀವ ಇದೆ, ಯಾಕೆ ಜೀವ ಉಳಿಸ್ಕೊಂಡು ಏನು ಮಾಡೋದು, ಎಷ್ಟು ದಿನ ಅಂತಿರೋದು. ಆದರೆ ನೋಡಿ, ದೇವರು ಎಷ್ಟು ಪ್ರೀ ಪ್ಲ್ಯಾನ್ ಮಾಡಿರ್ತಾನೆ ಅಂತ ಹೇಳಿದರೆ, ಇವನು ರಾತ್ರಿ ಮಲಗಬೇಕಾದ್ರೆ ಒಂದು ಕೊಡ ನೀರು ಇಟ್ಕೊಳ್ತಾ ಇದ್ನಂತೆ. ನೋಡಿ, ಪಕ್ಕದಲ್ಲಿ ಒಂದು ಕೊಡ ನೀರಿದೆ. ಯಾಕಂತ ಹೇಳಿದ್ರೆ ಇವನು 1 ವಾರದ ಮಟ್ಟಿಗೆ ನೀರು ಕುಡ್ಕೊಂಡು ಬದುಕ್ಬೋದು, ಅಷ್ಟು ವ್ಯವಸ್ಥೆ ಇದೆ. ಇಡೀ ಬಿಲ್ಡಿಂಗ್ ಬಿದ್ದಿದೆ, ಇಡೀ ಬಿಲ್ಡಿಂಗ್ ಬಿದ್ದಿದೆ. JCB ತಗೊಂಬಂದರು. JCB ತಗೊಂಡು ಬಂದು ಎಲ್ಲ ಕ್ಲೀನ್ ಮಾಡ್ತಾ ಇವನು ಕೆಳಗೆ ಇರೋದೇ ಗೊತ್ತಿಲ್ಲ ಯಾರಿಗೂ, ಹೋಗಿದ್ದಾರೆ ಇವರು, ಕತೆ ಮುಗಿದಿದೆ ಅಂತಾನೆ. ಕ್ಲೀನ್ ಮಾಡ್ತಾ ಬಂದರು. ಅಡಿಗೆ ಬರಬೇಕಾದ್ರೂ ಸಾಮಾನ್ಯ 5-6 ದಿನ ಆಗಿದೆ. ಅಲ್ಲಿ ತನಕವೂ ಇವನು ಬದುಕಿದ್ದಾನೆ. ಆಮೇಲೆ ಈ ಚಪ್ಪಡಿ ಕಲ್ಲೆತ್ತಿದ್ರೆ ಈ ಪುಣ್ಯಾತ್ಮ ಕೆಳಗಿದ್ದಾನೆ, ಇನ್ನೂ ಬದುಕಿದ್ದಾನೆ. ಯಾಕೆ ನೀನು ಬದುಕಿದ್ದೆ ಅಂದರೆ, ಒಂದು ಕೊಡ ನೀರಿತ್ತಲ್ವ, ಅದನ್ನು ಕುಡ್ಕೊಂಡು ಬದುಕಿದ್ದೇನೆ ಅಂತ. ಅಂದರೆ ನೋಡಿ, ದೇವ್ರು ಇಚ್ಛೆ ಮಾಡಿದ್ದ. ನೀವು ಮಹಾರಾಷ್ಟ್ರದಲ್ಲಿ ಒಂದು ಕಡೆ ನೋಡಿದ್ದು, ಒಂದು ಬೆಟ್ಟನೇ ಕುಸಿದೋಯ್ತು, ಒಂದು ಹಳ್ಳಿಯೇ ಹೊರಟೋಯ್ತು. ಹಳ್ಳಿಯೇ ಪೂರ ಮಣ್ಣಿನಲ್ಲಿ ಸಮಾಧಿ ಆಗೋಯ್ತು. ಆಶ್ಚರ್ಯ ಏನಂದರೆ, 2 ಮಕ್ಕಳು, ಪುಟ್ಟ ಮಕ್ಕಳು ಬದುಕುಳಿದು. ಯಾಕೆ ಅಂತ ಹೇಳಿದ್ರೆ, ಪಥಿಚ್ಯುತಂ ದಿಷ್ಟತಿ ದಿಷ್ಟರಕ್ಷಿತಂ. ಅವನು ಇಚ್ಛೆ ಮಾಡಿದ್ದ, ದೇವರು ಇಚ್ಛೆ ಮಾಡಿದ್ದ, ಇವು ಬದುಕಬೇಕು ಅಂತ. ನೋಡಿ, ಹೀಗೆ ನಿಜವಾಗಿ ಕೂಡ ದೇವರು ಇಚ್ಛೆ ಮಾಡಿದ್ದ ಅಂತ ಹೇಳಿದ್ರೆ ಯಾರು ಏನು ಮಾಡಲಿಕ್ಕಾಗೋಲ್ಲ. ಇದೇನು ಅಂದರೆ, ಜೀವನದಲ್ಲಿ ನಮಗೆ ಕಾನ್ಫಿಡೆನ್ಸನ್ನು ತಂದು ಕೊಡ್ತದೆ. ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಅಂದರೆ ಹಿರಿಯರಿಗೆ ಹೆದರಬೇಕೇ ಹೊರತು ಅವನ ಮನನಿಗೆ ಚೂರಿ ಆಗ್ತಾನೆ, ಇವನ ಮನನಿಗೆ ಅದು ಮಾಡ್ತಾನೆ, ಯಾರು ಏನು ಮಾಡಲಿಕ್ಕಾಗೋಲ್ಲ. ಎಲ್ಲಿವರೆಗೆ ದೇವರು ನನ್ನನ್ನು ಇಲ್ಲಿ ಇಡಬೇಕು ಅಂತ ಇಚ್ಛೆ ಪಟ್ಟಿದ್ದಾನೆ, ಅಲ್ಲಿವರೆಗೆ ನನಗೆ ಯಾರು ಏನೂ ಮಾಡಲಿಕ್ಕಾಗಲ್ಲ. ಅದೇ ಗೃಹೇ ಸ್ಥಿತಂ ತದ್ವಿಹಿತಂ ವಿನಶ್ಯತಿ. ದೇವರು ಲೆಕ್ಕಾಚಾರ ಮಾಡಿದ, ಸಾಕು ಅಂತ, ಸಾಕು, ಇವನು ಇಲ್ಲಿರೋದು ಬೇಡ ಅಂತ. ಇವನು ಮನೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮಧ್ಯದಲ್ಲಿ, ಅದು ಕಬ್ಬಿಣದ ಕರೆಂಟ್ ಬೇಲಿ ಹಾಕ್ಕೊಂಡು 10 ನಾಯಿಗಳನ್ನು ಬಿಟ್ಟುಕೊಂಡು ಒಳಗೆ ಸೆಕ್ಯೂರಿಟಿ ಗಾರ್ಡ್ ಇಟ್ಟುಕೊಂಡು ಇವನು ಇದ್ದಾನೆ. ದೇವರು ಇಚ್ಛೆ ಮಾಡಿದ, ಸಾಕು, ಇವನಿನ್ನು ಬದುಕಿದ್ದು ಸಾಕು ಅಂತ. ಗೃಹೇ ಸ್ಥಿತಂ ತದ್ವಿಹಿತಂ ವಿನಶ್ಯತಿ. ಇದ್ದಕ್ಕಿದ್ದಾಗೆ ಹಾರ್ಟ್ ಫೈಲ್ ಆಗಿ ಸಾಕ್ಬೋದು. ನೋಡಿ, ದೇವರು ಇಚ್ಛೆ ಮಾಡಿದ ಅಂತ ಹೇಳಿದರೆ, ಮನೆಯಲ್ಲಿ ಬಾಗಿಲು ಹಾಕ್ಕೊಂಡಿದ್ರೂ ಕೂಡ ಸಾಯ್ಲಿಕ್ಕೆ ಸಾಧ್ಯ ಉಂಟು. ದೇವರು ಬದುಕಿಸಬೇಕು ಅಂತ ಇಚ್ಛೆ ಮಾಡಿದ್ನ, ರಸ್ತೆ ಮಧ್ಯದಲ್ಲಿ ಬಿದ್ದಿದ್ರು, ಗೋಂಡಾರಣ್ಯದಲ್ಲಿದ್ದರೂ ಬದುಕಲಿಕ್ಕೆ ಸಾಧ್ಯ ಉಂಟು. ಜೀವತ್ಯನಾಥೋಪಿ ತದೀಕ್ಷಿತೋವನೇ. ಕಾಡಿನ ಮಧ್ಯದಲ್ಲಿ ಕೇಳುವವರು ಹೇಳುವವರು ಯಾರೂ ಇಲ್ಲ, ಏನೂ ಇಲ್ಲ, ಹಾಗಿದ್ರೂ ಅವನು ಬದುಕಿರ್ತಾನೆ. ಯಾಕೆ? ದೇವರು ಇಚ್ಛಿಸಿದಾನೆ. ದೇವರು ಇಚ್ಛಿಸಿದಾನೆ ಅಂತ ಹೇಳಿದ್ರೆ ಗೋಂಡಾರಣ್ಯದ ಮಧ್ಯದಲ್ಲೂ ಬದುಕಿರ್ಲಿಕ್ಕೆ ಸಾಧ್ಯ ಇದೆ. ಮನೆಯಲ್ಲಿ ರಕ್ಷಕರಿದ್ದರೂ ಕೂಡ ದೇವರಿಂದ ಕೊಲ್ಲಲ್ಪಟ್ಟವರಿಗೆ ಯಾರೇನು ಮಾಡಲಿಕ್ಕಾಗಲ್ಲ. ಒಟ್ಟಾರೆ ಏನು ಅಂತ ಹೇಳಿದ್ರೆ, ನಮ್ಮ ಬದುಕು, ನಮ್ಮ ಸಾವು ನಮ್ಮ ಕೈಯಲ್ಲಿಲ್ಲ, ಮತ್ತು ಅವನ ಕೈಯಲ್ಲಿರೋದು. ದೇವರು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ, ನೀನು ಅಸ್ವತಂತ್ರ, ನಿನ್ನ ಕೈಯಲ್ಲೇನಿಲ್ಲ. ಉಳಿದದ್ದು ಎಲ್ಲವನ್ನು ನಮಗೆ ಕೊಟ್ಟ ಹಾಗೆ ದೇವರು ಮಾಡಿದರು, ಸಾವನ್ನು ಮಾತ್ರ ಕೊಟ್ಟಿಲ್ಲ. ಅದಕ್ಕಾಗಿ ನಮಗೆ ಹೆದರಿಕೆ, ಯಾವಾಗ ಸಾಯ್ತೇನೋ ಗೊತ್ತಿಲ್ಲ. ಸಾಯುವ ಡೇಟ್ ಆದರೂ ಗೊತ್ತಿದ್ರೆ ಅಲ್ಲಿ ತನಕ ಆದರೂ ಧೈರ್ಯದಿಂದ ಇರ್ಬೋದಿತ್ತು ನೋಡಿ ನಮಗೆ. ಯಾಕಂದರೆ ಒಂದೊಮ್ಮೆ ನಾನು ಇಷ್ಟನೇ ವರ್ಷ ಇಷ್ಟು ಗಂಟೆಗೆ ಸಾಯ್ತೇನೆ, ಅಲ್ಲಿ ತನಕ ಏನು ತೊಂದರೆನೇ ಇಲ್ಲ, ನಾವು ಆರಾಮಾಗಿ ತಿರುಗ್ತಾ ಇರ್ತೇವೆ. ಯಾಕಂದರೆ ನಾನು ಅವತ್ತೇ ಸಾಯುವುದು ಅಂತ. ದೇವರು ಆ ಗುಟ್ಟನ್ನೇ ಬಿಟ್ಟುಕೊಡಲ್ಲ. ಯಾವಾಗ ನಾನು ನಿನ್ನನ್ನು ಬಂದು ಎಳ್ಕೊಂಡು ಹೋಗ್ತೇನೆ ಅದೇ ಗುಟ್ಟು ಬಿಟ್ಟುಕೊಡಲ್ಲ. ಅಯ್ಯೋ ನನಗೆ ಯಾರಿದ್ದಾರೆ, ಇಲ್ಲಿವರೆಗೂ ದೇವರೇ ಇದ್ದದ್ದು, ಇನ್ನು ಮುಂದೆಯೂ ದೇವರೇ ಇರುವುದು. ನೋಡಿ, ಈ ನಂಬಿಕೆ ಜೀವನದಲ್ಲಿ ಬಹಳ ಮುಖ್ಯವಾಗಬೇಕಾದದ್ದು. ಆ ಭಗವಂತ ಯಾರನ್ನ ಹುಟ್ಟಿಸಬೇಕು ಅಂತ ಇಚ್ಛಿಸ್ತಾನೋ ಹುಟ್ಟಿಸ್ತಾನೆ, ಯಾರನ್ನ ಕೊಲ್ಲಬೇಕು ಅಂತ ಇಚ್ಛಿಸ್ತಾನೋ ಕೊಲ್ತಾನೆ.
ಯಾರನ್ನು ರಕ್ಷಿಸಬೇಕು ಅಂತ ಇಚ್ಛಿಸ್ತಾನೋ ರಕ್ಷಿಸ್ತಾನೆ. ನಾವೇನು ದೇವರ ಕೈಕೊಳಗಿರುವಂತಹ ಗೊಂಬೆಗಳಷ್ಟೇ. ನೀನೆ ಆಡಿಸದಿರಲು ಜಡವನಕೆಯ ಗೊಂಬೆ, ಏನು ಮಾಡಲು ಬಲುದು ತಾನೆ ಬೇರೆ. ನೀನಿಟ್ಟ ಸೂತ್ರದೇ ಚಲಿಪವು ಕೈಕಾಲುಗಳು, ನೀನೆ ಮುಗ್ಗಿಸಲು ಮುಗ್ಗುವದೇ ಕದವನು. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ ನೀನೇ. ನೀನೇ ಆಡಿಸದಿರಲು ಜಡ ಒನಕೆಯ ಗೊಂಬೆ. ನೋಡಿ ಹಾಗೆ ದೇವರ ಆಡಿಸಿದರೆ ನಾವು ಆಡುವವರಷ್ಟೇ. ನೀನಿಟ್ಟ ಸೂತ್ರದಿಂದ ಚಲಿಪವು ಕೈಕಾಲುಗಳು. ತೊಗಲು ಗೊಂಬೆಗೆ ಮೇಲೆ ಹಗ್ಗ ಕಟ್ಟಿ ಹೀಗೆ ಆಡಿಸಿದರೆ ಕೆಳಗೆ ಕೈಕಾಲು ಆಡಿಸ್ತವೆ, ಆ ರೀತಿ ಅಷ್ಟೇ. ನಾವೆಲ್ಲ ಭಗವಂತನ ಆಟ ಸಾಮಾನುಗಳು. ಈ ಆಟ ಸಾಮಾನುಗಳಿಂದ ಆಟ ಆಡುವವನು ದೇವರು. ಅದರಿಂದಾಗಿ ನಾವಿಚ್ಛಿಸಿದ್ದಿಲ್ಲ ಏನಾಗೋಲ್ಲ, ಅವನಿಚ್ಛಿಸಿದ್ದ ಆಗುವುದು. ಅದಕ್ಕೆ ಏನಿವಾಗ ಹೇಳ್ತಾ ಇರೋದು ಅಂದರೆ ತಲೆ ಬಾಗ್ಬಿಡ್ಬೇಕು ದೇವರಿಗೆ. ನೋಡಿ, ನಿಜವಾಗಲೂ ಶರಣಾಗಬೇಕು, ತಲೆ ಬಾಗಬೇಕು. ದೇವರೇ, ನಿನ್ನ ಆಜ್ಞೆಯನ್ನು ಶಿರಸ ವಹಿಸ್ತೇನೆ. ನೀನು ಜೀವನದಲ್ಲಿ ಏನು ಕೊಡ್ತೀಯೋ ಸ್ವೀಕಾರ ಮಾಡ್ತೇನೆ. ಸಾಯಿಸ್ತೀಯಾ ಸರಿ, ಬಂಧುಗಳನ್ನು ತಗೊಂಡು ಹೋಗ್ತೀಯಾ ಸರಿ, ಇಲ್ಲ ಕೊಡ್ತೀಯಾ ಸರಿ, ಏನು ಮಾಡ್ತೀಯಾ ಅದಕ್ಕೆ. ನೋಡಿ, ಯಾವತ್ತೂ ದೇವರಿಗೆ ತಲೆ ಬಾಗಿರ್ಬೇಕು. ಜೀವನದಲ್ಲಿ ನೆಮ್ಮದಿ ಯಾವಾಗ ಮಾತ್ರ ಕಂಡುಕೊಳ್ಳಿಕ್ಕೆ ಸಾಧ್ಯ? ಇದಿಲ್ಲ ನಮಗೆ. ನಮ್ಮ ಜೀವನದಲ್ಲಿ ನೆಮ್ಮದಿ ಹಾಳಾಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ದೇವರ ಇಚ್ಛೆಯಂತೆ ನಾವು ಇಚ್ಛಿಸ್ತಾ ಇಲ್ಲ, ಮತ್ತೆ ನನ್ನ ಇಚ್ಛೆಯಂತೆ ದೇವರು ಇಚ್ಛಿಸಬೇಕು ಅಂತ ಬಯಸ್ತಾ ಇದ್ದೇವೆ. ಇದು ನಮ್ಮ ಫಾಲ್ಟ್. ನನ್ನ ಇಚ್ಛೆಯಂತೆ ದೇವರು ಇಚ್ಛಿಸಬೇಕು. ಅದಕ್ಕೋಸ್ಕರ ಇವಾಗ ಯಾರೋ ಒಬ್ರು ಸತ್ತೋದ್ರು ಅಂತ ತಿಳ್ಕೊಳ್ಳಿ, ಸಾಯ್ಬೇಕಾದ್ರೆ ನೋಡಿ 70 ವರ್ಷ ಆಗಿರುತ್ತೆ. ನಮಗೆ ಬೇಜಾರೇನು ಗೊತ್ತುಂಟಾ? ಅಯ್ಯೋ, ಇನ್ನೊಂದು 30 ವರ್ಷ ಇರ್ಬೋದಿತ್ತಲ್ಲ ಅವರು. ದೇವರು ಅವರ ಆಯುಷ್ಯ ಮುಗಿದಿದೆ ಅಂದರೆ ತಗೊಂಡೋಗಿದ್ದಾನೆ. ಆಯುಷ್ಯ ಮುಗಿದಿದೆ ಅಂತ ತಗೊಂಡೋದ್ಮೇಲೆ ಇನ್ನು 20 ವರ್ಷ ಇರಬೇಕು ಅಂದ್ರೆ ಏನ್ರಿ? ಅಂದರೆ ನಿಮ್ಮ ಆಕ್ಷೇಪ ಯಾರಿಗೆ? ಇವಾಗ ಇನ್ನು 20 ವರ್ಷ ಇರಬಹುದಿತ್ತು, ಇರಬೇಕಿತ್ತು, ಯಾರ ಬಗ್ಗೆ ಆಕ್ಷೇಪ? ದೇವ್ರ ಬಗ್ಗೆನೇ ತಾನೆ. ಯಾಕಂದರೆ ಇನ್ನು 20 ವರ್ಷ ಇತ್ತು, ಆಗಲೇ ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ. ನೋಡಿ, ವಾಸ್ತವಿಕವಾಗಿದ್ದು ಸರಿಯಾದದಲ್ಲ. ಯಾಕಂತ ಹೇಳಿದ್ರೆ ದೇವರಿಗೆ ಗೊತ್ತಿದೆ ಯಾವಾಗ ಯಾರಿಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತಾನೆ, ಸಾಕು ತಗೊಳ್ತಾನೆ. ಎಲ್ಲ ಅವನ ಕೈಯಲ್ಲಿರುವುದು, ನಮ್ಮ ಕೈಯಲ್ಲಿ ಯಾವುದೂ ಕೂಡ ಇಲ್ಲ. ಅಂದರೆ ಭಾಗವತ ನಮಗೆ ಸ್ಪಷ್ಟ ತಿಳಿಸ್ತಾ ಇರುವುದೇನು ಅಂತ ಹೇಳಿದ್ರೆ, ನೀನು ಅಸ್ವತಂತ್ರ, ದೇವರು ಸ್ವತಂತ್ರ. ಸ್ವತಂತ್ರನಾದ ದೇವರಿಗೆ ತಲೆ ಬಾಗುವುದೇ ನಿಜವಾದ ಭಕ್ತಿ. ತಲೆ ಬಾಗಬೇಕು, ದೇವರ ನಂಬಬೇಕು, ಅದು ಬಹಳ ಮುಖ್ಯವಾಗಬೇಕಾಗಿರುವಂಥದ್ದು. ನೋಡಿ, ಆ ಕಾರಣದಿಂದಾಗಿ ದೇವರಿಗೆ ಇಚ್ಛಿಸಿದ, ಇವನನ್ನು ಬದುಕಿಸಬೇಕು ಅಂತ ಇಚ್ಛಿಸಿದ, ಏನು ಮಾಡಿದ್ರಿ ಏನಾಗಲ್ಲ. ದಾರಿ ಮಧ್ಯದಲ್ಲಿ ಬಿದ್ದಿದೆ, ವಾಹನಗಳು 100 ಸಾವಿರಾರು ಓಡಾಡ್ತಾ ಇವೆ, ಆದರೂ ಕೂಡ ಈ ಮಗುವಿಗೆ ಏನಾಗ್ತಾ ಇಲ್ಲ. ಪತಿಚ್ಯುತಂ ತಿಷ್ಠತಿ ತಿಷ್ಠ ರಕ್ಷಿತಂ. ಯಾಕಂದರೆ ದೇವರು ಇಚ್ಛೆ ಮಾಡಿದ್ದಾನೆ, ಇದು ಬದುಕಬೇಕು, ಇದು ಬದುಕಬೇಕು, ಇಚ್ಛೆ ಮಾಡಿದ್ದಾನೆ. ನೋಡಿ, ಆ ಕಾರಣದಿಂದಾಗಿ ಆ ಮಗು ಬದುಕ್ತದೆ.